ಮುದ್ದೇಬಿಹಾಳ ತಾಲೂಕಿನ ಅಮರಗೋಳ ಗ್ರಾಮದಲ್ಲಿ ನೀರಿಗಾಗಿ ಪರದಾಟ. ತಂಗಡಗಿ ಗ್ರಾಮ ಪಂಚಾಯಿತಿ ಮುಂದೆ ಕೊಡ ಇಟ್ಟು ಪ್ರತಿಭಟನೆಗೆ ಇಳಿದ ಅಮರಗೋಳ ಗ್ರಾಮಸ್ಥರು. ಸುಮಾರು 1 ತಿಂಗಳಿನಿಂದ ನೀರು ಬಿಟ್ಟಿಲ್ಲ, ನೀರು ಯಾಕೆ ಬಿಟ್ಟಿಲ್ಲ ಎಂದು ಕೇಳಿದರೆ ಪೈಪ್ ಒಡೆದಾವು, ಮೋಟಾರ್ ಸುಟ್ಟಾವು ಎಂದು ಹಾರಿಕೆ ಉತ್ತರ ಕೊಡುತ್ತಾನೆ. 4 ಹಳ್ಳಿಗೆ ನೀರು ಬರ್ತಾವು, ನಮ್ಮ ಹಳ್ಳಿಗೆ ಯಾಕೆ ನೀರು ಬರಲ್ಲ ಎನ್ನುವುದು ಗ್ರಾಮಸ್ಥರ ಪ್ರಶ್ನೆಯಾಗಿದೆ. ಪಂಚಾಯಿತಿ ಮುಂದೆ ಕುಡಿಯುವ ನೀರಿಗಾಗಿ ಪ್ರತಿಭಟನೆ. ನಮ್ಮ ಊರಿಗೆ ಆಗಲಿ ನೀರು ಬಿಡಲ್ಲ, ರಾತ್ರಿ ನೀರು ಬಿಡುತ್ತಾರೆ, ಜನರು ಮಲ್ಕೊಂಡ ಮೇಲೆ ನೀರು ಬಿಡುತ್ತಾರೆ ಎಂಬ ಆರೋಪವಿದೆ. ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಇಒ ಭೇಟಿ ನೀಡಿ ನಾನು ಒಟ್ಟಿನಲ್ಲಿ ಸಮಸ್ಯೆ ಇವತ್ತ ಬಗೆಹರಿಸ್ತೀವಿ, ಧರಣಿ ಬಿಡಿ ಎಂದು ಕೇಳಿಕೊಂಡಿದ್ದಾರೆ. ಮತ್ತೆ ಇದೇ ಪರಿಸ್ಥಿತಿ ಮುಂದುವರೆದರೆ ತಾಲೂಕು ಪಂಚಾಯಿತಿ ಬೀಗ ಹಾಕಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಗ್ರಾಮಸ್ಥರು ಹೇಳಿದರು. ತಂಗಡಗಿ ಗ್ರಾಮ ಪಂಚಾಯತ್ ಪೊಲೀಸ್ ಇಲಾಖೆ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ನಮ್ಮ ಊರಿನ ಗ್ರಾಮ ಪಂಚಾಯತ್ ಸದಸ್ಯರನ್ನ ಕೇಳಿದ್ರೆ ಪಂಚಾಯತ್ಗೆ ಹೋಗಿ ಕೇಳಿ ಎಂದು ಹಾರಿಕೆ ಉತ್ತರ ಕೊಡುತ್ತಾರೆ. 4 ಜನರು ಸದಸ್ಯರು ಇದ್ರೂ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಊರಿನ ಗ್ರಾಮಸ್ಥರು. ನೀರಿನ ಸಮಸ್ಯೆ ಇದ್ವಿ. ಇದೆಲ್ಲ ಹೇಳ್ತೀವಿ. 2 ಮೋಟರ್ ಬೋರ್ ವ್ಯವಸ್ಥೆ ಮಾಡಿ